ಅಲ್ಲ ಅನ್ನೋದತ್ರ ಈ ವಿಡಿಯೋದಲ್ಲಿ ಏನಪ್ಪಾ ಮಾಹಿತಿ ಕೊಡಕ್ ಬಂದಿದ್ದೀನಿ ಅಂತ ಹೇಳಿದ್ರೆ, ರೈತರು ಪ್ರಯೋಗಗಳು ಮಾಡೋದ್ರಲ್ಲಿ ಎತ್ತಿದ ಕೈ ಇಲ್ಲಿ ನೋಡ್ತಿರ್ಬೋದು. ಈ ರೈತರು ಮಾಡಿರೋಂಥ ಪ್ರಯೋಗ ಏನಪ್ಪಾ ಅಂತ ಹೇಳಿದ್ರೆ, ಟೊಮೊಟೊ ಗಿಡ ಒಂದೊಂದ್ ಲೈನ್ ಹಾಕ್ಬಿಟ್ಟೆ ಓಡಾಡೋದು ಬಾಧೆ ಅಂತ ಹೇಳಿದ್ರೆ, ಇವ್ರು ಬಂದು ಎರಡೆರಡು ಲೈನ್ ಹಾಕ್ಬಿಡೋರು ಒಂದೇ ಕಡೆ. ಇದನ್ನ ಯಾವ ರೀತಿ ಮಾಡಿದಾರಪ್ಪ ಅಂತ ನಾನು ನೋಡ್ದೆ. ಬೆಡ್ ನೋಡಿದ್ರೆ ಊರಾಗ್ಲ ಅದೇ 5 ಅಡಿ ಪೇಪರ್ ಏನೋ ಹಾಕ್ಬಿಟ್ಟಂಗೆ ಅವ್ರೆ. ಇನ್ನ ಸಸಿಯಿಂದ ಸಸಿಗೆ ಅಂತರ ಬಂದು ಎರಡೆರಡು ಅಡಿ ಐತೆ, ಇನ್ನ ಲೈನಿಂದ ಲೈನ್ಗೆ ಅಂತರ ಬಂದು 8 ಅಡಿ ಐತೆ. ಈ ತರ ಮಾಡಿ ಯಾರಾದ್ರೂ ಸಕ್ಸಸ್ ಆಗಿದ್ರೆ ದಯವಿಟ್ಟು ಒಂದು ಕಮೆಂಟ್ ಹಾಕ್ರಿ. ಇನ್ನು ಫ್ರೂಟ್ ಸೆಟ್ಟಿಂಗ್ ವಿಚಾರಕ್ಕೆಲ್ಲ ಬಂದಾಗ ತುಂಬಾನೇ ಚೆನ್ನಾಗಿದೆ. ಮಳೆ ಬಿದ್ದು ಮೊನ್ನೆ ಏನೋ ಸ್ವಲ್ಪ ಏರ್ಪೇರ್ ಆಗಿದೆ, ಒಂದ್ ಸ್ವಲ್ಪ ರೋಗ ಬಿದ್ದಿದೆ ಅಲ್ಲಲ್ಲಿ. ಯಾಕೋ ಗೊತ್ತಿಲ್ಲ, ರೇಟ್ಗಳಿಲ್ಲ ಅಂತ ಹೇಳ್ಬಿಟ್ಟು ಏನಾದ್ರು ಔಷಧಿ ಹೊಡೆದಿರೋ ಬಿಟ್ಬಿಟ್ಟಿದ್ರೋ ಏನೋ ಗೊತ್ತಾಗ್ತಾ ಇಲ್ಲ. ಸೊ ಈ ಒಂದು ಪ್ಲಾನ್ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಪೇಜ್ ನ ಫಾಲೋ ಮಾಡ್ಕೊಂಡು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನ ಕಡ್ಡಿಗಳನ್ನೆಲ್ಲ ನೀಟಾಗಿ ಸಿಂಗಲ್ ಹಾಕಿರೋದು, ಅದು ಸಪೋರ್ಟ್ ಆಗಿ ಏನ್ ಮಾಡಿದ್ದಾರೆ, ಮೇಲೆ ಎಲ್ಲ ವೈರ್ಗಳು ಎಳ್ದು ನೀಟಾಗಿ ಕಟ್ಬಿಟ್ಟಿದ್ದಾರೆ. ಈ ರೀತಿ ಮಾಡ್ಕೊಂಡ್ರೆ ಗಾಳಿ ಮಳೆಗೆ ಬೀಳ್ದಿರ ಇರ್ತದೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಶುಭ ದಿನ.